ನಲ್ಲಿ ಎಟಿಎಂಗೆ ತುಂಬೋಕೆ ತೆಗೆದುಕೊಂಡು ಹೋಗ್ತಾ ಇದ್ದ ಹಣ ರಾಬರಿ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಕೋಲಾರದಲ್ಲೂ ಎಟಿಎಂ ರಾಬರಿ ನಡೆದಿದೆ. ಗಲ್ಪೇಟ್ ಪೊಲೀಸ್ ಠಾಣೆ ಸಮೀಪ ಇರುವ ಎಟಿಎಂನಲ್ಲಿದ್ದ ಬರೋಬ್ಬರಿ 27 ಲಕ್ಷ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಖದೀಮರು. ಕೋಲಾರ ಎಸ್ಪಿ ನಿಖಿಲ್, ಎಫ್ಎಸ್ಎಲ್ ತಜ್ಞರು ಇದೀಗ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಬರೋಬ್ಬರಿ 27 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾರೆ ಖದೀಮರು. ಎಟಿಎಂನ ಒಳಗಿದ್ದ ಹಣವನ್ನ ಕದ್ದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಮಷೀನ್ ಅನ್ನೇ ಒಡೆದು ಅದರೊಳಗಿದ್ದ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ. ಇದೀಗ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಬಂದಿದೆ. ಹಾಗೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಸ್ಥಳದ ಪರಿಶೀಲನೆ ನಡೆಸಿ ಖದೀಮರ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವಾಗಾದ ರಾಬರಿ ಇದು? ಹಾಗೆ ಸದ್ಯಕ್ಕೆನೆಲ್ಲ ಮಾಹಿತಿ ಸಿಗ್ತಾ ಇದೆ ಬಗ್ಗೆ? ಏನ್ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಏನು ಕೋಲಾರದ ಸಾರಿಗೆ ನಗರದಲ್ಲಿ ಇದ್ದಂತಹ ಎಟಿಎಂ ನಲ್ಲಿ ಈ ಕಳ್ತನ ನಡೆದಿರುವಂತದ್ದು. ಪ್ರಮುಖವಾಗಿ SBM ಎಟಿಎಂ ನ ದೋಚಿರುವಂತಹ ದರೋಡೆಕಾರರು ಸುಮಾರು ಅದರಲ್ಲಿದ್ದಂತಹ 27 ಲಕ್ಷವನ್ನು ದೋಚಿ ಪರಾರಿಯಾಗಿರುವಂತದ್ದು. ಇನ್ನ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆ ಪಕ್ಕದಲ್ಲಿರುವಂತಹ ಈ SBM ನಲ್ಲಿ ಏನು ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಕೋಲಾರ ಜಿಲ್ಲೆ ಎಸ್ಪಿ ಆದಂತ ನಿಖಿಲ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನ ಈಗಾಗಲೇ ಪೊಲೀಸರು ಸಹ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸಿರುವಂತದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ನಲ್ಲಿ ಎಟಿಎಂಗೆ ತುಂಬೋಕೆ ತೆಗೆದುಕೊಂಡು ಹೋಗ್ತಾ ಇದ್ದ ಹಣ ರಾಬರಿ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಕೋಲಾರದಲ್ಲೂ ಎಟಿಎಂ ರಾಬರಿ ನಡೆದಿದೆ. ಗಲ್ಪೇಟ್ ಪೊಲೀಸ್ ಠಾಣೆ ಸಮೀಪ ಇರುವ ಎಟಿಎಂನಲ್ಲಿದ್ದ ಬರೋಬ್ಬರಿ 27 ಲಕ್ಷ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಖದೀಮರು. ಕೋಲಾರ ಎಸ್ಪಿ ನಿಖಿಲ್, ಎಫ್ಎಸ್ಎಲ್ ತಜ್ಞರು ಇದೀಗ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಬರೋಬ್ಬರಿ 27 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾರೆ ಖದೀಮರು. ಎಟಿಎಂನ ಒಳಗಿದ್ದ ಹಣವನ್ನ ಕದ್ದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಮಷೀನ್ ಅನ್ನೇ ಒಡೆದು ಅದರೊಳಗಿದ್ದ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ. ಇದೀಗ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಬಂದಿದೆ. ಹಾಗೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಸ್ಥಳದ ಪರಿಶೀಲನೆ ನಡೆಸಿ ಖದೀಮರ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವಾಗಾದ ರಾಬರಿ ಇದು? ಹಾಗೆ ಸದ್ಯಕ್ಕೆನೆಲ್ಲ ಮಾಹಿತಿ ಸಿಗ್ತಾ ಇದೆ ಬಗ್ಗೆ? ಏನ್ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಏನು ಕೋಲಾರದ ಸಾರಿಗೆ ನಗರದಲ್ಲಿ ಇದ್ದಂತಹ ಎಟಿಎಂ ನಲ್ಲಿ ಈ ಕಳ್ತನ ನಡೆದಿರುವಂತದ್ದು. ಪ್ರಮುಖವಾಗಿ SBM ಎಟಿಎಂ ನ ದೋಚಿರುವಂತಹ ದರೋಡೆಕಾರರು ಸುಮಾರು ಅದರಲ್ಲಿದ್ದಂತಹ 27 ಲಕ್ಷವನ್ನು ದೋಚಿ ಪರಾರಿಯಾಗಿರುವಂತದ್ದು. ಇನ್ನ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆ ಪಕ್ಕದಲ್ಲಿರುವಂತಹ ಈ SBM ನಲ್ಲಿ ಏನು ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಕೋಲಾರ ಜಿಲ್ಲೆ ಎಸ್ಪಿ ಆದಂತ ನಿಖಿಲ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನ ಈಗಾಗಲೇ ಪೊಲೀಸರು ಸಹ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸಿರುವಂತದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ನಲ್ಲಿ ಎಟಿಎಂಗೆ ತುಂಬೋಕೆ ತೆಗೆದುಕೊಂಡು ಹೋಗ್ತಾ ಇದ್ದ ಹಣ ರಾಬರಿ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಕೋಲಾರದಲ್ಲೂ ಎಟಿಎಂ ರಾಬರಿ ನಡೆದಿದೆ. ಗಲ್ಪೇಟ್ ಪೊಲೀಸ್ ಠಾಣೆ ಸಮೀಪ ಇರುವ ಎಟಿಎಂನಲ್ಲಿದ್ದ ಬರೋಬ್ಬರಿ 27 ಲಕ್ಷ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಖದೀಮರು. ಕೋಲಾರ ಎಸ್ಪಿ ನಿಖಿಲ್, ಎಫ್ಎಸ್ಎಲ್ ತಜ್ಞರು ಇದೀಗ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಬರೋಬ್ಬರಿ 27 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾರೆ ಖದೀಮರು. ಎಟಿಎಂನ ಒಳಗಿದ್ದ ಹಣವನ್ನ ಕದ್ದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಮಷೀನ್ ಅನ್ನೇ ಒಡೆದು ಅದರೊಳಗಿದ್ದ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ. ಇದೀಗ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಬಂದಿದೆ. ಹಾಗೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಸ್ಥಳದ ಪರಿಶೀಲನೆ ನಡೆಸಿ ಖದೀಮರ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವಾಗಾದ ರಾಬರಿ ಇದು? ಹಾಗೆ ಸದ್ಯಕ್ಕೆನೆಲ್ಲ ಮಾಹಿತಿ ಸಿಗ್ತಾ ಇದೆ ಬಗ್ಗೆ? ಏನ್ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಏನು ಕೋಲಾರದ ಸಾರಿಗೆ ನಗರದಲ್ಲಿ ಇದ್ದಂತಹ ಎಟಿಎಂ ನಲ್ಲಿ ಈ ಕಳ್ತನ ನಡೆದಿರುವಂತದ್ದು. ಪ್ರಮುಖವಾಗಿ SBM ಎಟಿಎಂ ನ ದೋಚಿರುವಂತಹ ದರೋಡೆಕಾರರು ಸುಮಾರು ಅದರಲ್ಲಿದ್ದಂತಹ 27 ಲಕ್ಷವನ್ನು ದೋಚಿ ಪರಾರಿಯಾಗಿರುವಂತದ್ದು.
ಇನ್ನ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆ ಪಕ್ಕದಲ್ಲಿರುವಂತಹ ಈ SBM ನಲ್ಲಿ ಏನು ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಕೋಲಾರ ಜಿಲ್ಲೆ SP ಆದಂತ ನಿಖಿಲ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನ ಈಗಾಗಲೇ ಪೊಲೀಸರು ಸಹ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸ್ತಾರಂತದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ನಲ್ಲಿ ATMಗೆ ತುಂಬೋಕೆ ತೆಗೆದುಕೊಂಡು ಹೋಗ್ತಾ ಇದ್ದ ಹಣ ರಾಬರಿ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುತ್ತೆ. ಇದೀಗ ಕೋಲಾರದಲ್ಲೂ ATM ರಾಬರಿ ನಡೆದಿದೆ. ಗಲ್ಪೇಟ ಪೊಲೀಸ್ ಠಾಣೆ ಸಮೀಪ ಇರುವ ATMನಲ್ಲಿದ್ದ ಬರೋಬ್ಬರಿ 27 ಲಕ್ಷ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಖದೀಮರು. ಕೋಲಾರ SP ನಿಖಿಲ್, FSL ತಜ್ಞರು ಇದೀಗ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಬರೋಬ್ಬರಿ 27 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾರೆ ಖದೀಮರು. ATMನ ಒಳಗಿದ್ದ ಹಣವನ್ನ ಕದ್ದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಮಷೀನ್ ಅನ್ನೇ ಒಡೆದು ಅದರೊಳಗಿದ್ದ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ. ಇದೀಗ ಸ್ಥಳಕ್ಕೆ FSL ತಂಡ ಬಂದಿದೆ. ಹಾಗೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಸ್ಥಳದ ಪರಿಶೀಲನೆ ನಡೆಸಿ ಖದೀಮರ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವಾಗಾದ ರಾಬರಿ ಇದು? ಹಾಗೆ ಸದ್ಯಕ್ಕೆನೆಲ್ಲ ಮಾಹಿತಿ ಸಿಗ್ತಾ ಇದೆ ಬಗ್ಗೆ? ಏನ್ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಏನು ಕೋಲಾರದ ಸಾರಿಗೆ ನಗರದಲ್ಲಿ ಇದ್ದಂತಹ ATM ನಲ್ಲಿ ಈ ಕಳ್ತನ ನಡೆದಿರುವಂತದ್ದು. ಪ್ರಮುಖವಾಗಿ SBM ATMನ ದೋಚಿರುವಂತಹ ದರೋಡೆಕಾರರು ಸುಮಾರು ಅದರಲ್ಲಿದ್ದಂತಹ 27 ಲಕ್ಷವನ್ನು ದೋಚಿ ಪರಾರಿಯಾಗಿರುವಂತದ್ದು. ಇನ್ನ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆ ಪಕ್ಕದಲ್ಲಿರುವಂತಹ ಈ SBM ನಲ್ಲಿ ಏನು ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಕೋಲಾರ ಜಿಲ್ಲೆ SP ಆದಂತ ನಿಖಿಲ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನ ಈಗಾಗಲೇ ಪೊಲೀಸರು ಸಹ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸ್ತಾರಂತದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ನಲ್ಲಿ ATMಗೆ ತುಂಬೋಕೆ ತೆಗೆದುಕೊಂಡು ಹೋಗ್ತಾ ಇದ್ದ ಹಣ ರಾಬರಿ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುತ್ತೆ. ಇದೀಗ ಕೋಲಾರದಲ್ಲೂ ATM ರಾಬರಿ ನಡೆದಿದೆ. ಗಲ್ಪೇಟ ಪೊಲೀಸ್ ಠಾಣೆ ಸಮೀಪ ಇರುವ ATMನಲ್ಲಿದ್ದ ಬರೋಬ್ಬರಿ 27 ಲಕ್ಷ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಖದೀಮರು. ಕೋಲಾರ SP ನಿಖಿಲ್, FSL ತಜ್ಞರು ಇದೀಗ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಬರೋಬ್ಬರಿ 27 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾರೆ ಖದೀಮರು. ATMನ ಒಳಗಿದ್ದ ಹಣವನ್ನ ಕದ್ದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಮಷೀನ್ ಅನ್ನೇ ಒಡೆದು ಅದರೊಳಗಿದ್ದ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ. ಇದೀಗ ಸ್ಥಳಕ್ಕೆ FSL ತಂಡ ಬಂದಿದೆ. ಹಾಗೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಸ್ಥಳದ ಪರಿಶೀಲನೆ ನಡೆಸಿ ಖದೀಮರ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವಾಗಾದ ರಾಬರಿ ಇದು? ಹಾಗೆ ಸದ್ಯಕ್ಕೆನೆಲ್ಲ ಮಾಹಿತಿ ಸಿಗ್ತಾ ಇದೆ ಬಗ್ಗೆ? ಏನ್ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಏನು ಕೋಲಾರದ ಸಾರಿಗೆ ನಗರದಲ್ಲಿ ಇದ್ದಂತಹ ATM ನಲ್ಲಿ ಈ ಕಳ್ತನ ನಡೆದಿರುವಂತದ್ದು. ಪ್ರಮುಖವಾಗಿ SBM ATMನ ದೋಚಿರುವಂತಹ ದರೋಡೆಕಾರರು ಸುಮಾರು ಅದರಲ್ಲಿದ್ದಂತಹ 27 ಲಕ್ಷವನ್ನು ದೋಚಿ ಪರಾರಿಯಾಗಿರುವಂತದ್ದು. ಇನ್ನ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆ ಪಕ್ಕದಲ್ಲಿರುವಂತಹ ಈ SBM ನಲ್ಲಿ ಏನು ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಕೋಲಾರ ಜಿಲ್ಲೆ SP ಆದಂತ ನಿಖಿಲ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನ ಈಗಾಗಲೇ ಪೊಲೀಸರು ಸಹ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸ್ತಾರಂತದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.